ಅತಿ ದೊಡ್ಡ ಘಟನೆ ಇದು. ರಾಷ್ಟ್ರ ರಾಜಧಾನಿಯಲ್ಲಿ ಕಂಡುಬಂದಂತಹ ಅತಿ ದೊಡ್ಡ ಭದ್ರತಾ ಲೋಪ. ಅದರಲ್ಲೂ ಅಧಿವೇಶನ ನಡೀತಾ ಇದ್ದಂತಹ ವೇಳೆಯೇ ಸಂಸತ್ ಭವನದ ಕಲಾಪಕ್ಕೆ ನುಗ್ಗಿ ಬಂದ ದುಷ್ಕರ್ಮಿಗಳು ಭೀತಿಯನ್ನ ಹುಟ್ಟಿಸಿದ್ರು. ಸಂಸದರು ಇದ್ದ ಕಲಾಪದ ಬಾವಿಗಿಳಿದು ಬಣ್ಣ ಬಣ್ಣದ ಸ್ಮೋಕ್ ಸಿಡಿಸಿದ್ರು. ಈ ಘಟನೆ ಇವತ್ತೂ ಕೂಡ ಉಭಯ ಸದನದಲ್ಲಿ ದೊಡ್ಡ ಕೋಲಾಹಲವನ್ನ ಎಬ್ಬಿಸಿತು. ಏಳು ಕೋಟಿಯಂತಹ ಸಂಸತ್ ಭವನಕ್ಕೆ ನುಗ್ಗಿದ್ರು. ಲೋಕಸಭೆ ಕಲಾಪದ ಬಾವಿಗಿಳಿದು ಕಂಡಲ್ಲಿ ಓಡಾಡಿ ಅಟ್ಟಹಾಸ ಮೆರೆದ್ರು. ಇಷ್ಟೇ ಯಾಕೆ, ಬಣ್ಣದ ಸ್ಮೋಕ್ ಸಿಡಿಸಿ ಬೆಚ್ಚಿ ಬೀಳಿಸಿದ್ರು. ನಿನ್ನೆ ಲೋಕಸಭೆ ಕಲಾಪದಲ್ಲಾದ ಭದ್ರತಾ ಲೋಪ ಇವತ್ತು ಉಭಯ ಸದನದಲ್ಲೂ ದೊಡ್ಡ ಗದ್ದಲ ಕೋಲಾಹಲ ಎಬ್ಬಿಸಿದೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. सबने उसको कंडम किया है. बहुत ही दुर्भाग्यपूर्ण घटना है, इसमें कहीं दो मत नहीं है. और आप ಲೋಕಸಭೆ ಕಲಾಪದಲ್ಲಿ ಭದ್ರತಾ ಲೋಪ, ರೊಚ್ಚಿಗೆದ್ದ ವಿಪಕ್ಷಗಳು. ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳ ಗದ್ದಲ ಮತ್ತು ಕೋಲಾಹಲ. ದೇಶ ಕಂಡ ಎರಡನೇ ಪಾರ್ಲಿಮೆಂಟ್ ದಾಳಿ ಇದು. 2001ರಲ್ಲಿ ನಡೆದ ಪಾರ್ಲಿಮೆಂಟ್ ಅಟ್ಯಾಕ್ ದಿನವೇ ದುಷ್ಕರ್ಮಿಗಳು ಲೋಕಸಭೆ ಕಲಾಪಕ್ಕೆ ನುಗ್ಗಿ ಅಟ್ಟಹಾಸ ಮೆರೆದಿದ್ರು. ಕರ್ನಾಟಕದ ಮನೋರಂಜನ್ ಸೇರಿದಂತೆ ಬರೋಬ್ಬರಿ 6 ಮಂದಿ ಕಲಾಪ ನಡೀತಾ ಇದ್ದ ವೇಳೆನೆ ಸದನದ ಬಾವಿಗಿಳಿದು ಭೀತಿ ಹುಟ್ಟಿಸಿದ್ರು. ನಿನ್ನೆಯ ಭದ್ರತಾ ಲೋಪದ ವಿಷಯ ಇವತ್ತು ಸದನದಲ್ಲಿ ದೊಡ್ಡ ಗದ್ದಲ ಕೋಲಾಹಲ ಎಬ್ಬಿಸಿದೆ. ಲೋಕಸಭೆ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅಮಾನತು ಮಾಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದ್ರು. ಗದ್ದಲ ಕೋಲಾಹಲ ಜೋರಾಗ್ತಾ ಇದ್ದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎದ್ದು ನಿಂತು ನಿನ್ನೆ ಭದ್ರತಾ ಲೋಪವನ್ನ ಖಂಡಿಸಿದ್ದಾರೆ. ಘಟನೆ ಬಗ್ಗೆ ಸ್ಪೀಕರ್ ತನಿಖೆಗೆ ಆದೇಶಿಸಿದ್ದಾರೆ. ಈ ಬಗ್ಗೆ ನಮ್ಮ ಸರ್ಕಾರ ಸಂಪೂರ್ಣ ತನಿಖೆ ನಡೆಸ್ತಾ ಇದೆ. ಈ ಹಿಂದೆನೂ ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿತ್ತು. ಹೀಗಾಗಿ ಸಂಸತ್ನಲ್ಲಿ ವಿಪಕ್ಷಗಳು ಗದ್ದಲ ಮಾಡೋದು ಸರಿಯಲ್ಲ ಅಂತ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ರು. सबने उसको कंडम किया है. बहुत ही दुर्भाग्यपूर्ण घटना है, इसमें कहीं दो मत नहीं है. और आपने तुरंत इसका संज्ञान लेते हुए इस मामले की पूरी जांच का जो है आदेश दे दिया है. मैं समझता हूं कि भविष्य में हम सारे सांसद, चाहे वो पक्ष के हों अथवा विपक्ष के हों, सभी को सावधानी बरतने की आवश्यकता है. ताकि जिनको भी हम पास देते हैं ऐसे व्यक्ति को पास न दिया जाए जो जाकर इस प्रकार की अराजक स्थिति संसद भवन के अंदर पैदा कर दे. यह हम सभी को, केवल सत्ता पक्ष ही नहीं बल्कि दूसरे पक्ष के लोगों को भी यह सावधानी बरतने की जरूरत है. ರಕ್ಷಣಾ ಸಚಿವರ ಸ್ಪಷ್ಟನೆಗೂ ಸುಮ್ಮನಾಗದ ವಿಪಕ್ಷ ಸದಸ್ಯರು ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ಶೇಮ್ ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರ ಹಾಕಿದ್ರು. ಯಾವಾಗ ಗದ್ದಲ ಹೆಚ್ಚಾಯ್ತೋ ಸ್ಪೀಕರ್ ಓಂ ಬಿರ್ಲಾ ಕಲಾಪ ಮುಂದೂಡಿದ್ರು. सदन की कार्रवाई 2 बजे तक के लिए स्थगित की जाती है. ಇನ್ನು ಕಲಾಪ ಮುಂದೂಡ್ತಾ ಇದ್ದಂತೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಭದ್ರತಾ ಲೋಪವಾಗಿದ್ದು ಖಂಡನೆ, ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ರು. In the guise of decolonizing our minds and updating colonial era laws, bringing in legislation that is equally if not more arbitrary and unreasonable, and that more often than not encroaches upon the fundamental rights of countless Indians. Sadly, so it is with this bill. Even as it seeks to revise the colonial bill. ಇದೆಲ್ಲದರ ನಡುವೆ ಭದ್ರತಾ ಲೋಪ ಪ್ರಕರಣ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸಂಸತ್ನ ಉಭಯ ಸದನಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡುವಂತೇನೂ ವಿಪಕ್ಷಗಳು ಆಗ್ರಹಿಸಿವೆ. ಹಾಗೇನೆ ರಾಜೀನಾಮೆಗೂ ಪಟ್ಟು ಹಿಡಿದಿವೆ. ಅತ್ತ ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಿದ್ರು. ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಅನುರಾಗ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರ ಜೊತೆ ಮೋದಿ ಸಭೆ ಮಾಡಿ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಸಂಸತ್ನಲ್ಲಿ ಭದ್ರತಾ ಲೋಪ, 8 ಮಂದಿ ಭದ್ರತಾ ಸಿಬ್ಬಂದಿ ಸಸ್ಪೆಂಡ್. ನಿನ್ನೆ ಸಂಸತ್ನಲ್ಲಿ ಭದ್ರತಾ ಲೋಪವಾದ ಕಾರಣ ಇವತ್ತು ಸಂಸತ್ನ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ದುಷ್ಕರ್ಮಿಗಳು ನುಗ್ಗಿದ್ದ ಸಮಯದಲ್ಲಿ ಕರ್ತವ್ಯದಲ್ಲಿ ಇದ್ದ 8 ಮಂದಿ ಸಿಬ್ಬಂದಿಯನ್ನ ಅಮಾನತು ಮಾಡಿ ಲೋಕಸಭಾ ಕಾರ್ಯದರ್ಶಿ ಆದೇಶಿಸಿದ್ದಾರೆ.
ನಿನ್ನೆಯ ದಾಳಿಯಿಂದ ಅಲರ್ಟ್ ಆಗಿರುವ ಭದ್ರತಾ ಸಿಬ್ಬಂದಿ ಇವತ್ತು ಕೇವಲ ಸಂಸದರಿಗೆ ಮಾತ್ರ ಲೋಕಸಭೆ ಕಲಾಪಕ್ಕೆ ಅನುಮತಿ ನೀಡಲಾಗಿತ್ತು. ಎಲ್ಲಾ ಹಂತದಲ್ಲಿ ಚೆಕಿಂಗ್ ಮಾಡಿ ಸಂಸದರಿಗೆ ಒಳಬಿಡ್ತಾ ಇದ್ರು. ಹಾಗೇನೆ ಇವತ್ತು ಸಂಸತ್ ಭವನದ ಸುತ್ತಮುತ್ತ ಭಾರಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಸಂಸತ್ಗೆ ಬರುವ ಪ್ರತಿಯೊಂದು ವಾಹನಗಳನ್ನ ತೀವ್ರ ತಪಾಸಣೆ ಮಾಡಲಾಯಿತು. ಲೋಕಸಭೆ ಕಲಾಪಕ್ಕೆ ನುಗ್ಗಿದ್ದವರಿಗೆ ಖಲಿಸ್ತಾನ್ ಉಗ್ರನ ಬೆಂಬಲ. ಇಷ್ಟೆಲ್ಲದರ ನಡುವೆ ಲೋಕಸಭೆ ಕಲಾಪಕ್ಕೆ ನುಗ್ಗಿದ್ದವರಿಗೆ ಖಲಿಸ್ತಾನ್ ಉಗ್ರರು ಬೆಂಬಲಿಸಿದ್ದಾರೆ. ಕಾನೂನಿನ ನೆರವು ನೀಡುವುದಾಗಿ ಉಗ್ರ ಬೆಂಬಲ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಕಾನೂನು ನೆರವು ನೀಡಿದವರಿಗೆ 6 ಫಾರ್ ಜಸ್ಟಿಸ್ ಮುಖ್ಯಸ್ಥ ಗುರು ಪತ್ವಂತ್ ಪನ್ನು 10 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಅದೇನೇ ಹೇಳಿ, 7 ಸುತ್ತಿನ ಕೋಟೆಯಂತಹ ಭದ್ರತೆ ಇರುವ ಹೊಸ ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಸುಳಿರೋದು ಬೆಚ್ಚಿ ಬೀಳಿಸಿದೆ. ಇದು ದೊಡ್ಡ ಭದ್ರತಾ ಲೋಪ ಅನ್ನೋದು ಬಯಲಾಗಿದೆ. ಇದೇ ವಿಷಯ ಇಟ್ಕೊಂಡು ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ರೋಷಾವೇಶ ಹೊರಹಾಕ್ತಿವೆ. ಬ್ಯೂರೋ ರಿಪೋರ್ಟ್, TV9.